ಯಾರೋ ಒಬ್ರದ್ದು ಕೈ ಜಾರಿ ತಟ್ಟೆ ಬಿತ್ತು ರೀ, ಅಲ್ಲೇ ಸುಷ್ಮಾ ಆಡ್ತಾ ಕೂತಿದ್ಲು. ಆಮೇಲೆ ನಾನು ನೋಡ್ದೆ, ಅದೇನಿಲ್ಲ, ಆರಾಮ್ಸೆ ನಕ್ಕೊಂಡು ಆಟ ಆಡ್ಕೊಂಡಿದೆ ಎದುರುಗಡೆ ಮಗು ಜೊತೆ. ಆ ಎದುರುಗಡೆ ಮಗು ಹಿಂಗ್ ಬಗ್ಗೆ ನೋಡ್ತಾ ಇದೆ, ಅಯ್ಯೋ ಏನೋ ಬಿದ್ಬಿಡ್ತಲ್ಲ ಅಂತ. ಈ ತಿರ್ಗೆ ನೋಡ್ಲಿಲ್ಲ. ಇದು ನೀವ್ ಹೇಳಿದ್ದನ್ನ ಕೇಳಿ ನಾ ಮಾತಾಡ್ತೀನಿ. ಈಗ ನಿಮ್ಗೆ ಶಬ್ದನೇ ಕಿವಿಗೆ ಹೋಗಲ್ಲ ಅಂದ್ಮೇಲೆ ಮಾತು ಹೆಂಗ್ ಬರುತ್ತೆ? ಆಮೇಲೆ ಡಾಕ್ಟರ್ ಮಹದೇವಪ್ಪ, H. ಮಹದೇವ್, ಅವ್ರ ಹತ್ರ ಕರ್ಕೊಡುತ್ತೆ. ನಮಗೆ ಸ್ಟ್ರಾಂಗ್ ಲೇಡಿ, ನೀವು ಹ್ಯಾಟ್ಸ್ ಆಫ್ ಟು ಯು ನಿಜವಾಗ್ಲೂ. ನೂರೊಂದು ನೆನಪು. ಪಣಿ ರಾಮಚಂದ್ರ ಅವರದೊಂದು ಸಿನಿಮಾ, ಒಂದು ಸಿನಿಮಾ ಅದ್ರಲ್ಲಿ ಒಂದು ಸೆಕ್ಸ್ ವರ್ಕರ್ ಪಾತ್ರ ಮಾಡಿದ್ರಿ. ಹೌದು, ಒಂದು ಟಿಪಿಕಲ್ ಮ್ಯಾನರಿಸಮ್ ಬೇರೆ ತರಾನು, ಅಂದ್ರೆ ಅವಾಗೆಲ್ಲ ಜನಗಳು ಒಂದು ಬಂದ್ರೆ ಸಿನಿಮಾ ಅದನ್ನ ಪರಮ ಸತ್ಯ ಅಂತ ನಂಬುವಂತ ಕಾಲ. ಅದೆಲ್ಲ ಧೈರ್ಯ ಎಲ್ಲಿಂದ ಬರ್ತಾ ಇತ್ತು ಅದರ ಪಾತ್ರಗಳು ಒಪ್ಪಕ್ಕೆ? ಆಮೇಲೆ ತಮ್ಮ ಯಜಮಾನ್ರು, ಹ್ಯಾಟ್ಸ್ ಆಫ್ ಟು ಹಿಮ್. ಯಾಕೆಂತಂದ್ರೆ ಅವರು ಬೇಡ ಮಾಡೋದು ಅಂತ ಒಂದು ಮಾತು ಹೇಳಿದ್ರೆ ಆಗ್ತಾ ಇರ್ಲಿಲ್ಲ ಏನನ್ನು. ಖಂಡಿತ ಖಂಡಿತ. ಸೊ ನಿಮಗೆ ಒಂದು ಪಾತ್ರಗಳ ಒಂದೇನ್ ಹೇಳ ರಘೋರ, ಈಗ ಒಂದು ಪಾತ್ರಕ್ಕೆ ಅಂತ ನಮ್ಮನ್ನ ನೀನು ಇಲ್ಲ ನೀ ಮಾಡ್ತೀಯ, ನಿನ್ ಮೇಲೆ ನಂಗೆ ನಂಬಿಕೆ ಇದೆ, ಹೋಗು ನೀನ್ ಮುಂದುವರಿ, ನೀನು ಕಲಾವಿದೆ ಅಂತ ನೀನು ಗುರ್ತಿಸ್ಕೊಂಡ್ ಮೇಲೆ ನಿನ್ ಮನೇಲಿ ಕುತ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಅಂತೆಲ್ಲ ಹೇಳಿ ಅವ್ರು ನನ್ನ ಕಳಿಸಿದಾಗ ಅದನ್ನ ನಾನು ಉಳಿಸ್ಕೋಬೇಕಲ್ವಾ. ಹೀಗಾಗಿ ನಾವು ಪಾತ್ರ ಅಂದ್ಮೇಲೆ ನಾ ಕಸಾನು ಗುಡಿಸ್ಬೇಕು, ಪಾತ್ರೆನೂ ತೊಳಿಬೇಕು, ರಾಣಿ ತರ ಹಿಂಗೂ ಕೂತ್ಕೋಬೇಕು, ಎಲ್ಲ ರೋಲ್ಗಳು ಬರ್ಲೇಬೇಕು. ಬಟ್ ಈ ಪಾತ್ರಕ್ಕೆ ಸ್ವಲ್ಪ ಹಿಂದೇಟ್ ಹಾಕದೆ ನಾನು. ಫಣಿಯವ್ರಿಗೆ ಹೇಳಿದೆ, ಆ ಥರ ನಾ ಏನು ರೋಲ್ ಹೆಂಗಿರುತ್ತೋ ಏನೋ ಅಂತ. ಮಾಡ್ರಿ ಶೋಭಾ, ನೀವು ಮಾಡ್ತೀರಾ, ಕಣ್ಗಿನೆಲ್ಲ ಚೆನ್ನಾಗಿ ಅಲ್ಲಾಡ್ತೀರಾ, ನೀವು ಮಾಡಿ, ನೀವು ಚೆನ್ನಾಗಿ ಮಾಡ್ತೀರಂತ. ಆಮೇಲೆ ಅನಂತ್ ನಾಗ್ ಅವ್ರು, ಇಲ್ಲ ವಾಯ್ಸ್ ಚೆನ್ನಾಗಿದೆ ಅಂಡ್ ನೀವು ಅದಕ್ಕೆ ಸೂಟ್ ಆಗ್ತೀರಾ ಅಂತಂದ್ರು ಅವರು, ಅನಂತ್ ನಾಗ್ ಅವರು. ಸೊ ಹಿಂಗಾಗಿ ಅಂಡ್ ನಾವು ಸ್ಲೀವ್ಲೆಸ್ ಎಲ್ಲ ಅದು ಗೊತ್ತೇ ಇಲ್ಲ, ನಾವು ಏನಿದ್ರು ಒಂಥರ ಈಗ ಗೊತ್ತಲ್ಲ, ಮಾಧ್ಯಮ ಮನೆ ಸೊಸೆ ಹೇಗಿರ್ಬೇಕು ಹಂಗಿರ್ತಾ ಇದ್ದೆ ನಾನು. ನಮ್ಗೆ ಅವೆಲ್ಲ ಏನು ಗೊತ್ತೆ, ಅಲ್ಲಿ ಹೋದ್ಮೇಲೆ ನಂದೇ ಬ್ಲೌಸ್ಗಳನ್ನ ಮತ್ತೆ ಕಟ್ ಮಾಡಿ ಇದೆಲ್ಲ ಮಾಡಿಸಿದ್ದೇನೆ. ಬಟ್ ಸಿನಿಮಾ ತುಂಬಾ ಚೆನ್ನಾಗ್ ಬಂತು, ಹೆಸರು ಬಂತು, ಪಾತ್ರನು ಕೂತ್ಕೊಳ್ತು. ಅಂತೂ ನಮ್ ಕೈಲಿ ಸಾಧ್ಯ ಆಗದಿದ್ದನ್ನ ನೀವ್ ಸಾಧಿಸ್ಬಿಟ್ರಿ ಸಾವ್ಕಾರ್ರೆ. ಆಮೇಲೆ ಇನ್ನೆಲ್ಲೋ ಯಾವ್ದಾವ್ದೋ ಒಂದೆರಡು ಕರೆದಾಗ ನನ್ ಕತೆ ಕೇಳಿದಾಗ ಕೆಲವೆಲ್ಲ ನಂಗೆ ಇಷ್ಟ ಆಗ್ಲಿಲ್ಲ, ನಾ ಮಾಡಲ್ಲ ಅಂತ ಹೇಳಿದೆ. ಏನ್ ಗೊತ್ತಾ, ಒಂದು ಅಷ್ಟೊತ್ತಿಗಾಗ್ಲೇ ಮಕ್ಕಳೆಲ್ಲ ಬೆಳೆದು ಸ್ಕೂಲ್ಗಳಿಗೆ ಹೋಗ್ತಿರ್ತಾರೆ, ಕಾಲೇಜ್ಗಳಿಗೆ ಹೋಗ್ತಾರೆ. ಏನ್ ನೀವವ ಅಂತಾರೋ ಒಂದೇನಾರೋ ಒಂದ್ ಮಾತು ಬಂತು ಅಂದ್ರೆ ಆ ಮಕ್ಳ ಮನ್ಸಲ್ಲಿ ಉಳಿದ್ಬಿಡುತ್ತೆ. ಅಯ್ಯೋ ನಮ್ಮಮ್ಮ ಹಿಂಗ ತುಂಬಾ. ಈಗ ಯಾವ್ದೋ ಮಗು ಯಾರೋ ಹೆಸರು ಬೇಡ, ಆ ಮಗು ಹೇಳ್ತಾ ಇತ್ತು, ಬಿಬಿಗೆ ಹೋಗಿರೋದ್ರಿಂದ ಅವ್ರಮ್ಮ ಸ್ಕೂಲಲ್ಲಿ ಎಲ್ಲ ರೇಗಿಸ್ತಾರಂತೆ ಪಾಪ. ಅಲ್ವಾ, ಒಂಥರ ಬೇಜಾರಾಗುತ್ತೆ ಅವೆಲ್ಲ. ಪಾಪ ಮಕ್ಕಳಿಗೆ ಏನ್ ಗೊತ್ತಿರುತ್ತೆ ಹೇಳಿ, ಎಳೆ ಮನಸ್ಸುಗಳ ಮೇಲೆ ಪರಿಣಾಮಗಳು ಜಾಸ್ತಿ ಬಿದ್ಬಿಡುತ್ತೆ. ಮನೆ ಮಕ್ಕಳು ವಿಚಾರ ಮಾತಾಡೋದಾದ್ರೆ ದೊಡ್ಡವರು ಸ್ನೇಹ ಮೇಡಮ್, ಸ್ನೇಹ ಅವಳು ಯೂನಿಲಿವರ್ ಅಲ್ಲಿ ನಾವು ಅದು ಹೇಳಿದ್ರೆ ಅವರು ಅಂದ್ರೆ ಏನ್ ಓದಿದ್ದು ಅವ್ರ ಎಜುಕೇಶನ್? ಅವ್ರು BCom ಮಾಡಿ MBA ಮಾಡಿದ್ಲು. ಅಲ್ಲಿ ಹೋಗಿ ಲಂಡನ್ ಅಲ್ಲಿ ಸುಮಾರು ಏನೇನೋ ಕೋರ್ಸ್ಗಳೆಲ್ಲ ಮಾಡ್ಕೊಂಡು ಅವಳೊಂದು ಹೈ ಲೆವೆಲ್ ಅಲ್ಲೇ ಇದ್ದಾಳೆ. ಅಲ್ಲಿ ಹೋದ್ಮೇಲೆ ಮನೆ ತಗೊಂಡ್ಲು. ಸೊ ದೇ ಆರ್ ಹ್ಯಾಪಿ ಫ್ಯಾಮಿಲಿ, ಗಂಡ ಹೆಂಡತಿ ಒಬ್ಬ ಮಗ. ಅಂಡ್ ನಮ್ಮ ಅಳಿಯನು ಯಾವುದು ಬ್ಯಾಂಕ್ ಗೊತ್ತಿಲ್ಲ, ಬ್ಯಾಂಕ್ ಆಫ್ ಕೆನಡಾ, ಅದ ಯೂನಿವರ್ಸಲ್ ಬ್ಯಾಂಕ್ ಆಫ್ UBC ಅಲ್ಲಿದ್ದಾರೆ, ಕೆನಡಾ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರ ಪಡಿಗೆ ಅವರು ಇದ್ದಾರೆ. ಈಗ ಮೊನ್ನೆ February 2 ನಾವು ವಾಪಸ್ ಬಂದ್ವಿ, ನಾನು ನಮ್ಮ ಹಸ್ಬೆಂಡ್ ಹೋಗಿ ಲಂಡನ್ ಅಲ್ಲಿ ಇದ್ವಿ. ಒಂದು 4 months ಇದ್ವಿ. ಅವ್ರದೇ ಅವಳು ಮನೆ ತಗೊಂಡಾಗ ಹೋಗಕ್ ಆಗ್ಲಿಲ್ಲ, ಕೊರೋನಾ ಟೈಮು, ಅವಾಗೆಲ್ಲ ವೀಸಾ ಎಲ್ಲ ಕೊಡ್ತಾ ಇರ್ಲಿಲ್ಲ ಅಲ್ಲ, ಸೊ ಹೋಗ್ಲಿಲ್ಲ. ಆಮೇಲೆ ಈಗ ಹೋಗಿದ್ದು ಮೊನ್ನೆ. ಸೊ ಫೆಬ್ರವರಿಯಲ್ಲಿ ಬಂದ್ವಿ 2 ವಾಪಸ್. ಓಕೆ ಮಾ. ಸುಷ್ಮಾ ಮೇಡಮ್ ಅವರು ನಿಮ್ಮ ಎರಡನೇ ಮಗಳು, ಅಂದ್ರೆ ಹ್ಯಾಟ್ಸ್ ಆಫ್ ನಿಮಗೆ, ಅವ್ರಿಗೆ, ಎಲ್ಲರಿಗೂ. ಯಾಕೆಂತಂದ್ರೆ ಒಂದು ಫಿಸಿಕಲಿ ಚಾಲೆಂಜ್ ಮಗು ಅಂತಾನೆ ಹೇಳ್ಬೋದು. ಹೌದು. ಇವತ್ತಿಗೆ ಕೂತ್ಕೊಂಡು ನಿಮ್ಗೆ ನಾನು ಏನ್ ಪ್ರಶ್ನೆ ಕೇಳ್ಬೋದು ಅಥವಾ ನೀವೇನೇ ಧೈರ್ಯ ಮಾತಾಡ್ಬೋದು, ಬಹಳ ಸುಲಭ. ಆದ್ರೆ ಆ ಪ್ರಾಸೆಸ್ ಇದೆಯಲ್ಲ, ಜರ್ನಿ, ಆ ಮಗು ಜೊತೆ ಒಂದು ತಾಯಿಯಾಗಿ ನೀವು ಬೆಳೆದಿರೋ, ಅಂದ್ರೆ ಹೇಗೆ ಅವ್ರಿಗೆ ಏನಕ್ಕೆ ಹುಟ್ಟಿದಾಗ್ಲೇನೆ ಅವ್ರಿಗೆ ಪ್ರಾಬ್ಲಮ್ ಆಯ್ತು? ಅದೇನಾಯ್ತು ಅಂದ್ರೆ ಆಕ್ಚುಲಿ ಬೈ ಬರ್ತ್ ಆಗಿದೆ. ಅವಳು ಹುಟ್ಟಿದ್ದು 1986. ಓಕೆ, ಆಕ್ಚುಲಿ 82 ಸ್ನೇಹ, 84 ಒಂದು ಗಂಡು ಮಗು ಹೋಯ್ತು ನಂಗೆ. ಅದು ಆರ್ತಿ ನರ್ಸಿಂಗ್ ಹೋಮ್ ಅಂತ ಹೇಳಿ ಅದೇನು ಸರಿಯಾಗಿ ಡೆಲಿವರಿ ಮಾಡ್ಲಿಲ್ಲ, ಅದಾಗಿ ಒಂದು 2ನೇ ಮಗು ಹೋಯ್ತು ನಂಗೆ 84 ಅಲ್ಲಿ. ಅದಾದ್ಮೇಲೆ ನನಗೊಂದು ತಲೆಯಲ್ಲಿ ಇದ್ದಿದ್ದು ಒಂದು ಹೆಣ್ಣು ಒಂದು ಗಂಡು ಮಗು ಆಗ್ಬಿಟ್ರೆ ಸಾಕಪ್ಪ ಅಂತ ಇತ್ತು.
ಆಮೇಲೆ ನೋಡಿದ್ರೆ 86 ಅಲ್ಲಿ ಸುಷ್ಮಾ ಹುಟ್ಟದ್ಲು ಅಂಡ್ ಮೈನ್ ಈಸ್ ಓ ನೆಗೆಟಿವ್. ಓ ನೆಗೆಟಿವ್? ನಾನು O negative. ಅದೇ ನನ್ನ ಮಗಳದು ಅದೇನೆ. ಹೌದಾ? ನಮ್ಮನೇಲಿ ಇವ್ರದ್ದು ಓ ಪಾಸಿಟಿವ್, ನಾನು ಓ ನೆಗೆಟಿವ್. ಆಮೇಲೆ ಸರಿ ಡೆಲಿವರಿ ಎಲ್ಲ ಆದ ತಕ್ಷಣ ಪ್ರತಿ ಡೆಲಿವರಿ ಆದ್ಮೇಲೂ ನಂಗೆ ಅದು ಒಂದು ಕಾಸ್ಟ್ಲಿ ಇಂಜೆಕ್ಷನ್ ಕೊಡ್ಲೇಬೇಕಾಗಿತ್ತು. ಮಗು ಹೋದ್ರೂ ಕೊಡ್ಬೇಕು, ಮಗು ಇದ್ರೂ ಅದು ತಗೊಳ್ತಾ ಇದ್ದೆ. ಆಮೇಲೆ ಸುಷ್ಮಾ ಹುಟ್ಟಿದ್ಲು, ಎರಡನೇದು ಮುದ್ದಾಗಿತ್ತಿದ್ದು. ಸೊ ಬಾಂಧವ್ಯ. ಆಮೇಲೆ ಅವಾಗೇನ್ರಿ ಏನೋ ಕಣ್ಣಲ್ಲಿ ಹಿಂಗೆಲ್ಲ ಅಂದ್ರೆ ನೋಡೋದಲ್ವಾ, ವಿ ಥಾಟ್ ಅವ ನಮ್ಗೆ ಹಿಯರಿಂಗ್ ಇರೋದು ಒಂದು ಪ್ರಾಬ್ಲಮ್ ಅನ್ನೋದೇ ಗೊತ್ತಿಲ್ಲಪ್ಪ ಅಸಲು. ಯಾಕಂದ್ರೆ ನಾನು ಒಡ್ಡೊಡ್ಡಾಗಿ ಎಲ್ಲ ಸರಿಯಾಗಿ ಹುಟ್ಟಿದ್ರಿಂದ ನಂಗೆ ಇದ್ರ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ಸೊ ಆಮೇಲೆ ಇದು ಮಗು ಚೆನ್ನಾಗಿದೆ. ಆಮೇಲೆ ಬಂದ್ವಿ, ಎಲ್ಲ ಆಯ್ತು. ಆಮೇಲೆ ಅವಳು 1.5 ವರ್ಷದವಳಿದ್ದಾಗ ನಮ್ಮ ಚಿಕ್ಕಪ್ಪನ ಮಗಳ ಮದುವೆ ಗೊತ್ತಾಯ್ತು. ಬನ್ನಿ ಅಂದ್ವಿ, ಆಯ್ತು. ಮದುವೆ ಮನೆ ಗಲಾಟೆ ಎಲ್ಲ ಇದೆಲ್ಲ ಮಾಡ್ಕೊಂಡು ಯಾರೋ ಒಬ್ರದ್ದು ಕೈ ಜಾರಿ ತಟ್ಟೆ ಬಿತ್ತು ರೀ. ಅಲ್ಲೇ ಸುಷ್ಮಾ ಆಡ್ತಾ ಕೂತಿದ್ಲು. ತಟ್ಟೆ ಬಿದ್ರೆ ಅದೇನು ತಿರುಗೂ ನೋಡ್ಲಿಲ್ಲ, ಅಳ್ಳಿಲ್ಲ. ನನಗೆ ಅಯ್ಯೋ ಇದೇನಿದು ಸುಮ್ಮನೆ ಇದೆಯಲ್ಲ ಇದು. ಅದಕ್ಕೆ 1.5 1.25 ಆಮೇಲೆ ನಾನು ನೋಡ್ದೆ, ಅದೇನಿಲ್ಲ, ಆರಾಮ್ಸೆ ನಕ್ಕೊಂಡು ಆಟ ಆಡ್ಕೊಂಡಿದೆ ಎದುರುಗಡೆ ಮಗು ಜೊತೆ. ಆ ಎದುರುಗಡೆ ಮಗು ಹಿಂಗ್ ಬಗ್ಗೆ ನೋಡ್ತಾ ಇದೆ, ಅಯ್ಯೋ ಏನೋ ಬಿದ್ಬಿಡ್ತಲ್ಲ ಅಂತ. ಈ ತಿರ್ಗೇ ನೋಡ್ಲಿಲ್ಲ ಇದು. ಅವಾಗ ನಂಗೆ ಅಷ್ಟು ಇದ್ ಮಾಡ್ಲಿಲ್ಲ. ಆದ್ರೂ ನಂಗೆ ಯಾಕೋ ಇದಾಯ್ತು, ಯಾಕೆ ಇವಳು ತಿರ್ಗಿ ನೋಡ್ಲಿಲ್ಲ, ಅದೊಂದು ಮನ್ಸಲ್ಲಿತ್ತು. ಬಟ್ ಮದ್ವೆ ಮನೆ ಬೇರೆ, ಎಲ್ಲರೂ ಇದಾರೆ ನೆಂಟ್ರು ಎಲ್ಲಾನು. ನಾ ಏನ್ ಕೇಳೋದಾಗ ಮದ್ವೆ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ನಾ ಏನ್ ಮಾಡ್ದೆ, ಮತ್ತೆ ತಟ್ಟೆ ಬಿಸಾಕ್ದೆ ರೀ. ತಿರುಗಿ ನೋಡ್ಲಿಲ್ಲ ಇದು. ಅವಾಗ ಡೌಟ್ ಬಂತು. ಡಾಕ್ಟರ್ ರುದ್ರೇಶ್ ಅಂತ ಇದ್ದಾರೆ, ಡಾಕ್ಟರ್ ರುದ್ರಪ್ಪ, ರಿಪಬ್ಲಿಕ್ ನರ್ಸಿಂಗ್ ಹೋಮ್ ಅಂತಿತ್ತು, ಅಲ್ಲಿ ಹೋದೆ. ಅವ್ರಿಗೆ ತೋರಿಸ್ದೆ, ತುಂಬಾ ಮುದ್ದಾಗಿದ್ದೀವಿ ಇವಳು ಅಂತೂ ಸುಷ್ಮಾ. ಆಮೇಲೆ ಹೋಗಿ ತೋರ್ಸಿದ್ರೆ, ಏನಮ್ಮ ಕೆಲವು ಮಕ್ಳ ಮಾತು ನಿಧಾನ, ಕೆಲವೆಲ್ಲ ಅದು ಇದು ಆಟ ಆಡ್ತಿದ್ದಾಗ ತಿರುಗಿ ನೋಡಲ್ಲ, ಅದಕ್ಕೆ ನೀನ್ ಹಿಂಗ್ ಕರ್ಕೊಂಬಂದ್ಬಿಟ್ರೆ ಮಗುನ, ಏನಿಲ್ಲ ಚೆನ್ನಾಗಿದೆ ಮಗು ಹೋಗು ಅಂತ ಕರ್ಕೊಂಬಂದ್ರು. ಅಷ್ಟೊತ್ತಿಗೆ 2.5 ಅಮ್ಮ 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 ಅಷ್ಟೇ, ಇನ್ನೇನು ಮಾತಾಡ್ತಿರ್ಲಿಲ್ಲ. ಇದೇನಿದು, ನಾನು ಅಲ್ಲಿಗೂ ಬಾಯ್ಲಿ ಸುಷ್ಮಾ ಅಂತ ಕರೆದೆ ಕೇಳಿಸ್ತಿರ್ಲಿಲ್ವಲ್ಲ ಪಾಪ. ಆಮೇಲೆ ಹಿಂಗ್ ಹೊಡೆದ್ರೆ ಹಿಂಗ್ ತಿರುಗಿ ನೋಡಿ ಬರೋದದು. ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತು. ಆಮೇಲೆ ಡಾಕ್ಟರ್ ಮಹದೇವಪ್ಪ, ಮಹದೇವ್, ಅವ್ರ ಹತ್ರ ಕರ್ಕೊಡ್ತೆ. ನಮಗೆ ಸ್ಟ್ರಾಂಗ್ ಲೇಡಿ ನೀವು. ಹ್ಯಾಟ್ಸ್ ಆಫ್ ಟು ಯು ನಿಜವಾಗ್ಲೂ. ಸಾರಿ ಫಾರ್ ಮೇಕಿಂಗ್ ಯು ಎಮೋಷನಲ್. ನೋ ಅಲ್ಲ, ಅಲ್ಲಿ ಕರ್ಕೊಂಡು ಹೋದೆ. ಅವ್ರು ಫುಲ್ಲು ಟೆಸ್ಟ್ ಮಾಡ್ಬಿಟ್ಟು ಹೇಳಿದ್ರು, ಇಲ್ಲಮ್ಮ ಮಗುಗೆ ಹಿಯರಿಂಗ್ ಪ್ರಾಬ್ಲಮ್ ಇದೆ. ಅವಾಗ ಸಡನ್ ಆಗಿ ಏನ್ ಮಾಡಿದ್ರು, ಇದು ಮಾಡಿ ಚೆಕ್ ಮಾಡಿ, ಇಲ್ಲ ಮಿಷಿನ್ ಹಾಕ್ಬೇಕು. ಅವಾಗೆಲ್ಲ ಇಲ್ಲಿ ಪಾಕೆಟ್ ಮಿಷಿನ್ ಬರೋದ್ರಿ, ಹಿಂಗ್ ಬಂದು ಹೀಗಿಂದ ಹಿಂಗ್ ಹಾಕೊಳ್ಳೋಳು. ಅದ್ ಹಾಕಿ ಇಲ್ಲಿ RV ಸ್ಕೂಲಲ್ಲಿ ಅದಕ್ಕೆ ಸಪ್ರೇಟ್ ಒಂದು ಕ್ಲಾಸಸ್ ಇತ್ತು. ಸೊ ಅಲ್ಲಿ ಕರ್ಕೊಂಡೋಗಿ ದಿನಾ ನಾನು ಕುತ್ಕೋತಾ ಇದ್ದೆ, ಅಲ್ಲೆಲ್ಲ ಹೇಳ್ಕೊಡೋರು. ಆಮೇಲೆ ಎಲ್ಲ ಓದಕ್ ಶುರು ಮಾಡಿದ್ಲು. ಆಮೇಲೆ ನಾನು ಮನೇಲಿದ್ರೆ ಮನೇಲಿ ನಾನೇ ಅವಳಿಗೆಲ್ಲ ಹೇಳ್ಕೊಡ್ತಿದ್ದೆ, ಇಲ್ಲಾಂದ್ರೆ ನಮ್ಮಪ್ಪ ಕರ್ಕೊಂಡೋಗಿ ಕರ್ಕೊಂಡ್ರು. ಆಮೇಲೆ ಅವ್ರಂದ್ರು ಸ್ವಲ್ಪ ಸ್ಪೀಚ್ ಥೆರಪಿ ಕೊಡಿಸಿ ಅವ್ಳು ಬೇಗ ಮಾತು ಬರುತ್ತೆ ಅಂತ. ಆಮೇಲೆ ಸರಿ ಅನ್ಕೊಂಡು ಯೋಚನೆ ಮಾಡಿದೆ. ನಾನು ಈ ಮಧ್ಯದಲ್ಲಿ ನನಗೆ ಸಿನಿಮಾನು ಬಿಡಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಮನೆದು ನಡಿಬೇಕಲ್ಲ ರೀ. ಇವು ಮೈಸೂರು ಇದು ಚೆನ್ನೈಯಲ್ಲಿ ಕೆಲಸ ಇತ್ತು, ಹೈದರಾಬಾದ್ ಅಲ್ಲಿ, ಪೂನಾ, ಇವ್ರ ಟ್ರಾನ್ಸ್ಫರ್ ಇದೆ, ಟ್ರಾವೆಲಿಂಗ್. ಆಮೇಲೆ ನಾನು ಈ ಒಂದ್ ಮಗುನ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ಬೇಕಾಗಿತ್ತಲ್ಲ. ಸೊ ಹಿಂಗಾಗಿ ಏನ್ ಮಾಡಿದ್ವಿ, ಅಲ್ಲಿಂದ ಅವಳನ್ನ ಸುಮಾರು ಲಿಂಗರಾಜ್ಪುರದಲ್ಲಿ ಹಿಯರಿಂಗ್ ಇದಿತ್ತು, ಅಲ್ಲಿ ಟೆಸ್ಟ್ ಮಾಡಿದ್ದೆ. ಅಲ್ಲ ಅವ್ರಂದ್ರು, ಇಲ್ಲ ಇವಳಿಗೆ ಸ್ಪೀಚ್ ಥೆರಪಿ ಕೊಟ್ರೆ ಸರಿ ಹೋಗುತ್ತೆ ನೋಡಿ, ಬಟ್ ಶೀಸ್ ಪ್ರೊಫೌಂಡ್ ಲಾಸ್, ನೀವು ತಮಟೆ ಹೊಡೆದ್ರು ಕೇಳಲ್ಲ, ಆ ಥರ ಇದೆ. ಸೊ ನೋಡಿ ಮತ್ತೇನ್ ಮಾಡ್ತೀರಾ ಅಂದ್ರು. ಇಲ್ಲ ಆಮೇಲೆ 86 ಅಲ್ಲ, 87, 88 ಅಷ್ಟೊತ್ತಿಗಾಗ್ಲೇ ನಂಗೆ ದೀಪು ಇದ್ದ ಹೊಟ್ಟೆಲಿ. ಆ ಹೊಟ್ಟೆ ಹೊತ್ಕೊಂಡು ಇವಳನ್ನು ಕರ್ಕೊಂಡು ಶಿವಾಜಿನಗರಕ್ಕೆ ಹೋಗ್ತಾ ಇದ್ದೆ. ಶಿವಾಜಿನಗರದಿಂದ ಅವಾಗ ನಾವು ಅಲ್ಲಿ 4th T ಬ್ಲಾಕ್ ಅಲ್ಲಿ ಇದ್ವಿ. ಅಲ್ಲಿಂದ ಬಸ್ಸಲ್ಲಿ ಸೀದಾ ಶಿವಾಜಿನಗರಕ್ಕೆ ಬರೋದು. ಶಿವಾಜಿನಗರದಲ್ಲಿ ಇವ್ರದ್ದು ಹಿಯರಿಂಗ್ ಮಕ್ಕಳಿಗೆ ಒಂದು ವ್ಯಾನ್ ಬರೋದು. ನಾನು ಇನ್ನೊಬ್ರು ಶಶಿ ಅಂತ, ಅವ್ರ ಮಗಳು ಚೈತ್ರ ಅಂತ. ಈಗ ಇವರೆಲ್ಲ ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಗಿದ್ದಾರೆ ರೀ, ನೀವು ನೋಡಿದ್ರೆ ನಂಬೋದೇ ಇಲ್ಲ. ಇವರೇನ ಆ ಮಗುನ ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಈಗ ನನ್ನ ಮಗಳು ಇಂಗ್ಲಿಷ್ ಪೇಪರ್ ಓದ್ತಾಳೆ, ಇಂಗ್ಲಿಷಲ್ಲಿ ಮೆಸೇಜ್ ಮಾಡ್ತಾಳೆ, ಮಾತಾಡ್ತಾಳೆ ಪೂರ್ತಿ. ಅಮ್ಮ ಕೆಲಸದವಳು ಬಂದಿಲ್ಲ, ಫೋನ್ ಮಾಡು ಅಂತಾಳೆ. ಸೊ ಅಷ್ಟು ಅಂದ್ರೆ ನಾನೇನ್ ಮಾಡ್ತಿದ್ದೆ, ಶೂಟಿಂಗ್ ಹೋಗಿ ಬಂದ್ರೆ ಅವಳಿಗೆ ಪಾಪ ಕೂತಿರೋದು ರೀ, ರಾತ್ರಿ 2 ಗಂಟೆವರೆಗೂ ಅವಳಿಗೆ ಪಾಠ ಮಾಡಿ
ನೆಕ್ಸ್ಟ್ ಡೇ ಏನಾದ್ರು ಟೆಸ್ಟ್ ಗಿಸ್ಟ್ ಇದ್ರೆ ಅವೆಲ್ಲ ಕ್ವಶನ್ ಪೇಪರು ಎಲ್ಲ ಕೇಳಿ ಹಂಗೆಲ್ಲ ಓದಿಸಿ ನೋಡಿ. SLC ಫಸ್ಟ್ ಕ್ಲಾಸ್, PUC ಫಸ್ಟ್ ಕ್ಲಾಸ್, ಡಿಗ್ರಿ ಫಸ್ಟ್ ಕ್ಲಾಸ್. ನಿಮಗೆ ಮನಸ್ಸಿನಲ್ಲಿ ಮಾನಸಿಕವಾಗಿ ಇಷ್ಟು ಒದ್ದಾಟಗಳಿದೆ, ಇಷ್ಟು ನೋವಿದೆ, ಆದ್ರೆ ಜನಗಳಿಗೋಸ್ಕರ ಕ್ಯಾಮ್ರಾ ಮುಂದೆ ಮಾಡ್ಲೇಬೇಕು. ನನಗೆ ಅದೇ ಆಶ್ಚರ್ಯ ಆಗ್ತಿರೋದು, ಜೀವನ ಕಲಾವಿದ್ರದ್ದು ನೋಡಿ ಎಷ್ಟು ಅಯ್ಯೋ ಅನ್ಸ್ಬಿಡತ್ತೆ ನೋಡಿ. ನಿಮ್ಮ ಒಳಗಡೆ 1000 ಇದೆ ಪಾಪ. ಅಳ್ತಾ ಇದೀರಾ ನೀವು, ಕೊರಗ್ತಾ ಇದೀರಾ, ಮಗು ಬೆಳಿಬೇಕಾಗಿರೋ ಮಗುದು. ಆದ್ರೆ ಅಲ್ಲಿ ನೀವು ಒಂದು ಘಟವಾಣಿ ಹತ್ಯೆ ಆಗ್ಬೇಕು, ಇಲ್ಲ ಯಾರನ್ನೋ ನಗಿಸ್ಬೇಕು. ಹೌದು, ಎಷ್ಟು ಕಷ್ಟ ಕಲಾವಿದರದು. ಸೊ ಆಮೇಲೆ ರಾತ್ರಿ 2 ಗಂಟೆವರೆಗೂ ಇದ್ದು ಅವಳಿಗೆ ಪಾಠ ಮಾಡಿ ಆಮೇಲೆ ನೀವ್ ಮಲ್ಕೋ ಹೋಗುವಂತ ಅವಳಿಗೆಲ್ಲ ಕ್ವಶನ್ ಆನ್ಸರ್ಸ್ ಅವಳು ಲಿಪ್ ರೀಡ್ ಮಾಡೋಳು ರೀ ನಂದು. ನಿಮ್ದು ಯಾವ್ದಾದ್ರು ಕ್ವಶನ್ ಆನ್ಸರ್ಸ್ ಕೇಳಿದ್ರೆ ನಾನು ಲಿಪ್ ನೋಡ್ಕೊಂಡು ಅವಳು ಆನ್ಸರ್ ಮಾಡೋಳು. ಯಾವ ಸ್ಕೂಲ್ ಓದಿದವರು? ಅವಳು RV ಸ್ಕೂಲ್, RV ಇಂಟಿಗ್ರೇಟೆಡ್ ಸ್ಕೂಲ್. ಅಲ್ಲಿ ಹಿಯರಿಂಗ್ ಮಕ್ಕಳಿಗೆ ಕ್ಲಾಸಸ್ ಈಗ ತೆಗೆದು ಬಿಟ್ರು ರೀ ಆ ಸ್ಕೂಲ್. ಸೊ ಅದು ಓದಿದ್ಲು. ಆಮೇಲೆ NMK RVಗೆ ಹೋದೆ. ಅಲ್ಲಿ ಪ್ರಿನ್ಸಿಪಲ್ಗೆ ಕೇಳ್ಕೊಂಡೆ, ನನ್ನ ಮಗಳು ಹಿಯರಿಂಗ್ ಇಂಪೇರ್ಡ್ ಬಟ್ ಚೆನ್ನಾಗಿ ಓದ್ತಾಳೆ, ನೀವು ದಯವಿಟ್ಟು ಒಂದು ಸೀಟ್ ಕೊಡ್ಬೇಕು ಅಂತ. ಆಮೇಲೆ ಈ ಸ್ಕೂಲಿಂದ ಲೆಟರ್ ಬರ್ಕೊಟ್ರು. SLC ಆದ್ಮೇಲೆ ಅವಳು PUC NMK RV ಅಲ್ಲೇ ಸೇರಿಸ್ದೆ. ರೆಗ್ಯುಲರ್ ಕ್ಲಾಸಸ್, ಬಟ್ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡೋರು. ಓದಿದ್ಲು, ಅಲ್ಲೂ ಫೈನಲ್ ಇಯರ್ ವರ್ಗು ಚೆನ್ನಾಗೇ ಓದಿ. ಅದು ಆಮೇಲೆ ನನಗೆ MA ಎಲ್ಲ ಹೇಳ್ಕೊಡಕ್ ನನಗೂ ಬರ್ಲಿಲ್ಲಪ್ಪ, ನನಗೂ ಸ್ವಲ್ಪ ಕಷ್ಟ ಆಯ್ತು. ಆದ್ರೂ ಅವ್ರಿಗೆ ಎಷ್ಟು ವಿಲ್ ಪವರ್ ಇದೆ ನೋಡಿ ನಿಮ್ಮ ಮಗಳು ಸುಷ್ಮಾ ಅವ್ರಿಗೆ. ಸಾಧಿಸ್ಬೇಕು. ಆಮೇಲೆ ಏನ್ ಗೊತ್ತಾ, ಯಾವ್ದಾರು ಒಂದ್ ಅಂಗಡಿಗೆ ಹೋಗಿ ಯಾರು ಒಂದ್ ಚೂರ ಅಂತ ಹೇಳಿ ನಕ್ಕು ಬಿಟ್ರೆ ಸಾಕು, ಕೋಪ ಬಂದ್ಬಿಡೋದು ಅವಳಿಗೆ. ಅಮ್ಮ ಬೇಡ, ಈ ಅಂಗಡಿಯಲ್ಲಿ ಏನು ತಗೊಳೋದ್ ಬೇಡ, ನಡಿ ಹೋಗೋಣ ಆ ತರ. ಒಂದ್ಸರ್ತಿ ಅಂತೂ ಇಲ್ಲಿ ಗಾಂಧಿ ಬಜಾರ್ ಒಂದು ಅಂಗಡಿಯಲ್ಲಿ ಸುಮಾರು 3000 ಅವಳಿಗೆ ಬಟ್ಟೆ ಎಲ್ಲ ತಗೊಂಡಿದ್ದೆ ಬರ್ತ್ಡೇ ಅಂತ. ಅವಳು ಫೆಬ್ರವರಿ 86 ಅಲ್ಲಿ ಹುಟ್ಟಿದ್ದು, ಫೆಬ್ರವರಿ 12 1986 ಅಲ್ಲಿ ಹುಟ್ಟಿದ್ದು. ಅವಳು ಬರ್ಡೇ ಇದೆ ಅಂತ ಹೋದ್ರೆ ಅವ್ನ ಯಾರೋ ನಕ್ ಬಿಟ್ಟಾರಿ, ಇವಳು ಮಾತಾಡೋ ನನ್ಗೆ ಹೇಳ್ತಾ ಇದ್ಲಲ್ಲ, ಅಮ್ಮ ಅದು ಬೇಡ ಇದು ಕೊಡ್ಸು ಆ ತರ ಮಾತಾಡೋಳಲ್ಲ. ಅವ್ನ ಯಾರೋ ಒಬ್ಬ ನಕ್ ಬಿಟ್ಟ, ಕೋಪ ಬಂದ್ಬಿಡ್ತವಳಿಗೆ. ಇಲ್ಲಿ ಒಂದು ತಗೊಳೋದ್ ಬೇಡ, ನಡಿ ಹೋಗೋಣ ಅಂತ ಕರ್ಕೊಂಡು ಎಳ್ಕೊಂಡು ಬಂದೇ ಬಿಟ್ಲು ನನ್ನ. ಅಂದ್ರೆ ಅವ್ರಿಗೆ ಸ್ವಾಭಿಮಾನ ಬಹಳ ಇರುತ್ತೆ. ಅಂಡ್ ಸುಮ್ನೆ ನಿಮ್ ಮುಖ ನೋಡ್ತಾರೆ, ನೀವೇನು ನಿಜವಾಗ್ಲೂ ಮಾತಾಡಿಸ್ತಿದ್ದೀರಾ ಅಥವಾ ಸುಮ್ನೆ ನಾಟಕೀಯವಾಗಿ ಮಾತಾಡಿಸ್ತಿದ್ದೀರಾ ಎಲ್ಲ ಗೊತ್ತಾಗ್ತಿತ್ತು ಅವಳಿಗೆ. ಫೇಸ್ ರೀಡಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಇವ್ರುಗಳೆಲ್ಲ. ಅದೇ ಹೇಳಿದ್ನಲ್ಲ, ಒಂದೇನಾರ ನ್ಯೂನ್ಯತೆ ಕೊಟ್ರೆ ಮಿಕ್ಕಿದ್ರಲ್ಲಿ ದೇ ಆರ್ ವೆರಿ ಶಾರ್ಪ್. ಅಂದ್ರೆ ಚಾಲೆಂಜಸ್. ಒಂದ್ಸರ್ತಿ ಬಸ್ ಅಲ್ಲಿ ಏನಾಯ್ತು, ಇವಳು 7th ಸ್ಟ್ಯಾಂಡರ್ಡ್ ಇವಳು ಬಸ್ಸಲ್ಲಿ ಬರ್ತಾ ಇದ್ದಾಳೆ. ನೆಕ್ಸ್ಟ್ ಡೇ ಉಗಾದಿ ಇತ್ತು, ಬರ್ತಾ ಇದ್ದಾಳೆ. ಅವಳು ಇದು RV ರೋಡಿಂದ ನಮ್ಮ ಮನೆಗೆ ಬಂದು ಜಯನಗರ 3rd ಬ್ಲಾಕ್ ಅಲ್ಲಿ ಇಳಿಬೇಕು. ಒಬ್ಳೆ ಬರ್ತಿದ್ದಾರೆ, ಒಬ್ಳೆ. ಅವಳಿಗೆ ಅದೆಲ್ಲ ಅಭ್ಯಾಸ ಮಾಡಿದ್ದೆ, ನಾನು ಪಾಸ್ ಕೊಡಿಸ್ಬಿಟ್ಟಿದ್ದೆ. ಪಾಸ್ ಅಂದ್ರೆ ಇನ್ ಪಾಸ್ ತೋರ್ಸೋಳು, ಸೀದಾ ಬರೋಳು. ಒಬ್ಳೆ ಓಡಾಡ್ತಿದ್ಲು ರೀ 6ನೇ ಕ್ಲಾಸ್ಗೆ. ಅಂದ್ರೆ ಅಟ್ ದ ಟೈಮ್ 12 years ಏನೋ ಬರ್ತಾ ಇದ್ಲು. ಡೈರೆಕ್ಟ್ ಬಸ್ ಇತ್ತು, ಎಲ್ಲಿ ಇಳಿದು ಬೇರೆ ಚೇಂಜು ಅವೆಲ್ಲ ಇರ್ಲಿಲ್ಲ. ಅವಾಗ ಏನಾಗಿದೆ, ಅಲ್ಲಿ ಲಾಲ್ಬಾಗ್ ಹತ್ರ ಹಿಂಗ್ ಬರ್ತಾ ಇದ್ದಂಗೆನೆ ಮುಂದಕ್ಕೆ ಹೋಗಿ ಅಂದ್ರೆ ಅವಳು ಎಳೆದಲ್ಲಿ ಅಂತೇನೋ ಕೇಳಿದಾಳೆ. ಅದಕ್ಕೆ ನಕ್ ಬಿಟ್ಟಿದ್ದಾನೆ ಕಂಡಕ್ಟರ್. ಅವನು ನೋಡಿ ಅಕ್ಕಪಕ್ಕ ಇರೋರು ನಕ್ ಬಿಟ್ರು. ಇವಳಿಗೊಂಥರ ಬೇಜಾರಾಗೋಯ್ತು. ನಾಡದ್ ಹಬ್ಬ, ನಾ ಹೇಳಿದೀನಿ ಫ್ರಾಕ್ ಎಲ್ಲ ತರಕ್ ಹೋಗೋಣ ಅಂತ. ಬಂದು ಒಂಥರ ತುಂಬಾ ಸಪ್ಪು ಕುತ್ಕೊಂಡ್ಬಿಟ್ಲು. ಏನಾಯ್ತೆ ಏನ್ ಹೇಳು. ಅಷ್ಟೊತ್ತಿಗೆ ನನ್ನ ಮಗಳು ಸ್ವಲ್ಪ ಸ್ಟ್ರಾಂಗ್, ಸ್ನೇಹ ದೊಡ್ಡವಳು, ಅವ್ರು ಕಾರ್ಮಲಲ್ಲಿ ಓದ್ತಾ ಇದ್ಲು. ಅವಳಂದು ಏನಾಯ್ತು ಯಾಕೆ ಅಂತಂದ್ಲು. ಅದಕ್ಕೆ ಹೇಳಿದ್ಲು, ಬಸ್ಸಲ್ಲಿ ಬರ್ಬೇಕಾದ್ರೆ ಕಂಡಕ್ಟ್ರು ನಾನು ಹಿಂಗೆಲ್ಲ ಮಾಡೋದು ನೋಡಿ ನನ್ನ ತರನೇ ಆಕ್ಟ್ ಮಾಡಿದ್ದಕ್ಕೆ ಬೇರೆಯವರೆಲ್ಲ ನಕ್ ಬಿಟ್ರು, ನಂಗೆ ಬೇಜಾರಾಯ್ತು ಅಂತ. ಅದಕ್ಕೆ ಹೌದಾ ತಡಿ, ಆ ಕಂಡಕ್ಟರ್ ಇವಳು ಏನ್ ಮಾಡಿದಾಳೆ ಗೊತ್ತಾ, ಅವನು ಇಲ್ಲಿ ಹೆಸರು ಬರ್ಕೊಂಡ ಇದ್ದಾಳೆ ರೀ, ಹೆಸರು ನೋಡ್ಕೊಂಡಿದ್ದಾಳೆ. ಇಳಿಬೇಕಾದ್ರೆ ಬಸ್ ನಂಬರ್ ಬರ್ಕೊಂಡಿದ್ದಾಳೆ. ಎಷ್ಟು ತಲೆ ನೋಡ್ರಿ ಅವಳಿಗೆ. ಬಂದು ಅವಳಿಗೆ ಗೊತ್ತಿತ್ತು, ಅಕ್ಕ ಕೇಳ್ತಾಳೆ, ಅಕ್ಕಂಗೆ ಇದೆಲ್ಲ ಹೇಳ್ತೀನಿ, ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ. ಬಂದ್ ಹೇಳಿದ್ಲು, ನೋಡಿ ಇದು ಬಸ್ ನಂಬರು, ಇದು ಇವನ್ ಹೆಸರು, ಕಂಡಕ್ಟರ್ ಹೆಸರು. ಆಮೇಲೆ ನನ್ ಮಗಳು ಬಿಡ್ಲಿಲ್ಲ, ಅಮ್ಮ ಬಾ ನೀನು ಹೋಗೋಣ ಅಂತ. ಹೋದ್ವಿ ಸೀದಾ ಅಲ್ಲೇನೆ BTS ಹತ್ರನೇ ನಮ್ಮ ಮನೆ ಇದ್ದಿದ್ದು, ವಿಲ್ಸನ್ ಗಾರ್ಡನ್ ಈ ಕಡೆಯಿಂದ ಹೋದ್ವಿ. ಹೋಗಿ ಅವ್ರ ಹತ್ರ ತೋರಿಸ್ಬಿಟ್ಟು ಹೇಳಿ, ನೀವು ನಂಬ್ತಿರೋ ಬಿಡ್ತಿರೋ, ಸಸ್ಪೆಂಡ್ ಮಾಡಿದ್ರ ಅವನ್ನ. ಏನ್ ಅನ್ಕೊಂಡಿದ್ಯಾ ನೀನು, ಅಂಗವಿಕಲ್ ಮಕ್ಳು ಬಂದ್ರೆ ಆಟ ನಗ್ತೀಯ ನೀನು, ಆಡ್ಕೋತೀಯ ನೀನು, ಗೆಟ್ ಔಟ್ ಅಷ್ಟೇ. ನನ್ ಮಗಳು ಕೂತ್ ಬಿಟ್ಲು ರೀ, ಸಸ್ಪೆಂಡ್ ಮಾಡಿ ಅವನ್ನ. ಅವಳಿಗೆ ಸ್ನೇಹ ಐ ಥಿಂಕ್ ಅವಳು 9th ಏನೋ ನೋಡಿ, ಅವಳು 9th, ಇವಳು 6th. ಎಷ್ಟು ಚಾತು, ಎಷ್ಟು ಚಾಲಾಕಿದ್ರು ನೋಡಿ ಅವರು. ಯಾಕಂದ್ರೆ ಅವಳು ಬಂದ್ ಬಿಡ್ಲಿಲ್ಲ ರೀ, ಅವ್ನಿಗೆ ಸಸ್ಪೆಂಡ್ ಮಾಡೋರ್ಗು ಅವ್ಳು ಬಿಡ್ಲಿಲ್ಲ ನೋಡಿ. ಅವಳಿಗೆ ಮೇಲ್ಗೆ ನನಗೆ ಬರ್ತಿರ್ಲಿಲ್ಲ,
ಅವಳು ಇದ್ರಲ್ಲಿ ಕಂಪ್ಯೂಟರ್ ಅಲ್ಲಿ ಮೇಲ್ ಎಲ್ಲ ಕಳ್ಸೋದ್ ಗೊತ್ತಿತ್ರಿ ಅವಳಿಗೆ. 9ನೇ ಕ್ಲಾಸಲ್ಲಿ 9ನೇ ಕ್ಲಾಸ್ ಅಲ್ಲೇನೆ ಹೋಗಿ ಇದಕ್ ಹೋಗಿ ನಮ್ಮನೇಲಿ ಕಂಪ್ಯೂಟರ್ ಇರ್ಲಿಲ್ಲ, ಸೈಬರ್ ಕೆಫೆಗೆ ಹೋಗಿ ತಾನೇ ಕಂಪ್ಯೂಟರ್ ಅಲ್ಲಿ ಅವ್ರಿಗೆ ಕಳಿಸಿ, ನೀವು ನಂಬ್ತಿರೋ ಬಿಡ್ತಿರೋ ಆ ಮೇನ್ ಹೆಡ್ ಆ ಕಂಡಕ್ಟರ್ ಇಬ್ರು ಬಂದು ಇವಳಿಗೆ ಹೂವಿನ ಗುಚ್ಚ ಕೊಟ್ಟು ಅವ್ನ್ ಕಾಲಿಗೆ ಬಿದ್ದುಬಿಟ್ಟ, ನನ್ನ ಹೆಂಡತಿ ಮಕ್ಳಿದಾರಮ್ಮ ತಪ್ಪಾಯ್ತಮ್ಮ ಅಂತ. ಆಮೇಲೆ ನಾನೇ ಹೇಳ್ದೆ, ಬೇಡಪ್ಪ ಒಬ್ರು ಹೊಟ್ಟೆ ಮೇಲೆ ಹೊಡಿಯೋದ್ ಬೇಡ, ಕೊಡಿ ಅವ್ರಿಗೆ ಕೆಲಸ, ಪರವಾಗಿಲ್ಲ ಅಂತ. ಸೊ ತುಂಬಾ ಪ್ರೊಟೆಕ್ಟಿವ್ ಅಕ್ಕ ತುಂಬಾ ಪ್ರೊಟೆಕ್ಟಿವ್. ಯಾರಾದ್ರೂ ಏನಾದ್ರೆ ಆಮೇಲೆ ಅವಳು ಹೇಳ್ಕೊಟ್ಲು, ಏನು ತಪ್ಪಾಗಿದೆ ನಮ್ಗೇನು ಕಿವಿ ಕೇಳಲ್ಲ ಬಿಟ್ರೆ ಬೇರೆದ್ರಲ್ಲಿ ನಾವು ಏನ್ರಲ್ಲಿ ಕಡಿಮೆ ಇದ್ದೀವಿ, ನೀನ್ ಅದಕ್ಕೆಲ್ಲ ಹೆದರ್ಕೋಬಾರ್ದು, ವಾಪಸ್ ನಿನ್ ಕೊಡು, ಕೊಡು, ಬರ್ದಾದ್ರೂ ತೋರ್ಸವ್ರಿಗೆ, ನಿಮಗ್ ಬುದ್ಧಿ ಇಲ್ವಾ, ನನಗ್ ಕಿವಿ ಕೇಳಲ್ಲ ಅಷ್ಟೇ, ನಿಮಗ್ ಬುದ್ಧಿನೇ ಇಲ್ವಲ್ಲ ಅಂತ ಕೊಡು ಅವ್ರಿಗೆ ತೋರ್ಸು ಅಂತ. ಹಂಗೆಲ್ಲ ಅವಳು ಹೇಳ್ಕೊಟ್ಟು ಅವಳನ್ನ ಸ್ಟ್ರಾಂಗ್ ಮಾಡಿದ್ಲು ರೀ. ಈಗ ಜನರಲಿ ಡೆಫ್ ಅಂಡ್ ಡಮ್ ಎರಡು ಒಬ್ರೇ ಇರ್ತಾರ ಅಥವಾ ಒಬ್ರಿಗೆ ಡೆಫ್ ಆಗಿದ್ರೆ ಒಬ್ರು ಡಮ್ ಆಗಿರ್ತಾರೆ? ಏನ್ ಗೊತ್ತಾ, ಇವಾಗ ನೀವ್ ಹೇಳಿದ್ದನ್ ಕೇಳಿ ನಾ ಮಾತಾಡ್ತೀನಿ. ಈಗ ನಿಮ್ಗ್ ಶಬ್ದನೇ ಕಿವಿಗೆ ಹೋಗಲ್ಲ ಅಂದ್ಮೇಲೆ ಮಾತ್ ಹೆಂಗ್ ಬರುತ್ತೆ? ಅದನ್ನ ಸ್ಪೀಚ್ ಥೆರಪಿ ಅವ್ರು ಕರೆಸ್ತಾರೆ, ಇಲ್ಲ ಅಂದ್ರೆ ಮನೇಲಿ ನಾವು ಕಳಿಸ್ಬೇಕು. ಹಿಂಗೆ ಮ ಬ ರ ಉಫ್ ಉಫ್ ಅಂದ್ರೆ ಅಫ್, ಅವೆಲ್ಲ ಫ ಅಂದ್ರೆ ಫ ಫ, ಗಾಳಿ ಬಂತಲ್ವಾ ಅದು ಫಾ, ಫಲ ಫ ಫಲ, ಅದನ್ನೇ ಅವಳು ಓದೋಳು ಫಲ ಫಲ. ಹಂಗೆ ತುಂಬಾ ಅದ್ರ ಕಷ್ಟಪಡ್ತೀರಿ ಮಗು. ಅದೇ ಹೇಳಿದ್ನಲ್ಲ ಇವಾಗ ನೋಡಿ, ಈಗ ಅದು ಆಮೇಲೆ ಇನ್ನೊಂದು ವಿಷಯಕ್ಕೆ ಬರ್ತೀನಿ. ಅವಾಗ ನಮ್ಗೆ ಡಾಕ್ಟರ್ ಹೇಳಿದ್ರು, ಆಮೇಲೆ ಅಂಬರೀಷ್ ಬಂದ್ರು, ಆಮೇಲೆ ಏನಮ್ಮ ಹೆಂಗಿದೀಯಾ ಅಂದ್ರು. ಚೆನ್ನಾಗಿದ್ದೀನಿ ಸರ್ ಅಂತ. ಯಾಕೆ ಏನ್ ಮಕ ಏನು ಒಂಥರ ಆಗ್ಬಿಟ್ಟಿದೆ, ಏನಾಯ್ತು ಅಂದ. ಇಲ್ಲ ಒಂದ್ ಮಾತು ಹೇಳ್ಬೇಕು ನಿಮ್ಗೆ, ಏನು ಇದರ ಪ್ರೊಡ್ಯೂಸರ್ ನಂಗೆ ಅಮೌಂಟ್ ಕೊಟ್ಟಿಲ್ಲ ಅಂದೆ. ಎಲ್ಲಿದ್ಯಾ ಬಾರ, ಅವಾಗ ಗೊತ್ತಲ್ಲ ನಿಮ್ಗೆ, ಹಂಗೆ ಮಾತಾಡಿಸ್ತಾ ಇದ್ರು. ಬರ ಏನು ಈ ಅಮ್ಮಂಗೆ ದುಡ್ಡು ಕೊಟ್ಟಿಲ್ಲ ಅಂತೆ, ನೀನು ಕೊಡು ಮೊದ್ಲು, ಇಲ್ಲ ಅಂದ್ರೆ ನಾನ್ ಡಬ್ಬಿಂಗ್ ಮಾಡಕ್ಕಿಲ್ಲ ಅಂತಂದ್ರು. ಕೊಟ್ಟು ಕೊಡ್ಸೋದ್ರಪ್ಪ.